ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆಂಕರ್ ಅಂಜಲಿ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ASRS ಮಣಿಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ ಜೊತೆ ಇದ್ದಾರೆ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳು. ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ, ಹಾಗೂ ಗುರುಜಿಗಳು ಕೂಡ ರೆಡಿ ಇದ್ದಾರೆ. ಸಾಧ್ಯವಾದಷ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರವನ್ನ ನೀಡ್ತೇವೆ. ಸೊ ಗುರುಜಿಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕನ್ನಡ ನಾಡಿನ ಎಲ್ಲ ಜನತೆಗೂ ನನ್ನ ನಮಸ್ಕಾರ. ಗುರುಜಿ, ಸೊ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪಾ ವಿಶೇಷ ಅಂದ್ರೆ, ಸೊ ನಮ್ಮ ಜನ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಯೂಟ್ಯೂಬ್ ಅಲ್ಲಾಗ್ಲಿ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಅನ್ನ ಮಾಡಿ ಸೊ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸಾಧ್ಯವಾದಷ್ಟು ಉತ್ತರ ನಿಮ್ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಗುರುಜಿ. ಸೊ ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ, ಸೊ ಕೇಳಿರುವಂತವ್ರು ಕೋಲಾರದಿಂದ ಮಂಜುಳಾರವರು ಒಂದು ಪ್ರಶ್ನೆ ಕೇಳಿದ್ದಾರೆ ಗುರುಜಿ. ಏನು ಅಂತಂದ್ರೆ, ತುಂಬಾ ದಿನಗಳಿಂದ ಕ್ಲಾಸ್ ಮಾಡ್ತಾ ಇಲ್ಲ, ಬೆಂಗಳೂರಿನಲ್ಲಿ ದಯಮಾಡಿ ಒಂದು ಕ್ಲಾಸ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಗುರುಜಿ. ಅಮ್ಮ, ನಾವು ತುಂಬಾ ದಿವಸದಿಂದ ಕ್ಲಾಸ್ ಮಾಡ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ನಾವು ಹೇಳ್ಬೇಕು ಅಂತಂದ್ರೆ ಅವರು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದಾರೆ ಅಂತಿರಲ್ಲ, ಅದಕ್ಕೆ ಅವ್ರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ಬೇಕು. ಯಾಕೆಂತಂದ್ರೆ ಈ ಸೀಕ್ರೆಟ್ ಆದಂತ ಸಬ್ಜೆಕ್ಟ್ ಅನ್ನ ತಿಳ್ಕೊಬೇಕು ಅಂದ್ರೂ ಸಹ ಅವರಿಗೆ ಒಂದು ಯೋಗ ಅನ್ನೋದಿರ್ಬೇಕು, ಇಲ್ಲ ಅಂತಂದ್ರೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಈಗ ನೆಕ್ಸ್ಟ್ ತಿಂಗಳು ಅಂತಂದ್ರೆ ಇದು ಜುಲೈಯಲ್ಲಿ 19ನೇ ತಾರೀಕು ನಾವು ಮಣಿಮಂತ್ರ ಕ್ಲಾಸ್ ಅನ್ನ ಬೆಂಗಳೂರಲ್ಲಿ ಆಯೋಜಿಸಿದ್ದೇವೆ. ದಯವಿಟ್ಟು ಅವ್ರು ಬುಕ್ ಮಾಡ್ಕೊಂಡು ಕ್ಲಾಸಿಗೆ ಬರ್ಬೋದು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಮತ್ತೊಂದು ಪ್ರಶ್ನೆ ದಾವಣಗೆರೆಯಿಂದ ತಿಪ್ಪಣ್ಣ ಅಂತವ್ರು ಕೇಳಿದ್ದಾರೆ. ಏನಾದ್ರೂ ನಿಮಗೆ ಸಾಧ್ಯ ಆದ್ರೆ ಒಮ್ಮೆ ದಾವಣಗೆರೆಯಲ್ಲಿ ನೀವು ಕ್ಲಾಸ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ದಾವಣಗೆರೆಯಲ್ಲಿ ಮಾಡೋಣಮ್ಮ. ನೆಕ್ಸ್ಟ್ ನಮಗೂ ಐಡಿಯಾ ಇದೆ, ಬೇರೆ ಕಡೆಗಳಲ್ಲೆಲ್ಲ ಮಾಡಬೇಕು ಅನ್ನುವಂತ ಒಂದು ಐಡಿಯಾ ಇದೆ. ಈಗ ಜಾಸ್ತಿ ಜನ ಎಲ್ಲಿ ಕೇಳ್ತಾರೆ ಕ್ಲಾಸ್ ಮಾಡಬೇಕು ಅಂತ, ಆ ಕಡೆ ಮಾತ್ರ ನಾವು ಕ್ಲಾಸ್ ಮಾಡೋದಕ್ಕೆ ನಾವು ಏರ್ಪಾಟನ್ನ ಮಾಡ್ಕೊತಾ ಇದ್ದೀವಿ. ಹಂಗಾಗಿ ಈಗ ದಾವಣಗೆರೆಯಿಂದ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಕೇಳ್ತಾ ಇದ್ದಾರೆ. ಹಂಗಾಗಿ ನೆಕ್ಸ್ಟ್ ನಾವು ದಾವಣಗೆರೆಯಲ್ಲೂ ಕ್ಲಾಸ್ ಮಾಡ್ತೀವಿ. ಅವರಿಗೆ ಹೇಳಿ ನೀವು ದಾವಣಗೆರೆಯಲ್ಲಿ ನಾವು ನೆಕ್ಸ್ಟ್ ಕ್ಲಾಸ್ ಅನ್ನ ಮಾಡ್ತೀವಿ. ಇಡೀ ಕರ್ನಾಟಕದಲ್ಲಿ ನಾವು ಕ್ಲಾಸ್ ಮಾಡ್ಬೇಕು ಗುರುಜಿ. ಮಾಡೋಣಮ್ಮ ನಾವು. ಯಾಕೆಂತಂದ್ರೆ ಜನಗಳ ಅವರ ಬೇಡಿಕೆಯನ್ನ ನಾವು ಈಡೇರಿಸ್ಬೇಕು. ಹಂಗಾಗಿ ಅವ್ರಿಗೆ ಈಗ ಏನು ಜನಗಳಿಗೆ ಏನು ಮುಖ್ಯವಾಗಿರೋಂಥದ್ದು ಅಂತಂದ್ರೆ, ಮೇನ್ ಬೇಕಾಗಿರೋದು ದುಡ್ಡು. ಆ ದುಡ್ಡು ಒಂದು ಇಟ್ಬಿಟ್ರೆ, ಹಣ ಅನ್ನೋದು ಯಾವಾಗ ಮನುಷ್ಯನಿಗೆ ಸಂಪೂರ್ಣವಾಗಿರ್ತದೆ, ಎಲ್ಲ ಯೋಚನೆಗಳು, ಎಲ್ಲ ಕೊರತೆಗಳೆಲ್ಲ ಮಾಯ ಆಗ್ಬಿಡುತ್ತೆ, ಎಲ್ಲ ನೋವುಗಳೆಲ್ಲ ಮಾಯ ಆಗ್ಬಿಡುತ್ತೆ. ಅವರು ಸುಖ ಸಂಸಾರದಲ್ಲಿ ತೇಲಾಡ್ಬೋದು, ಆ ರೀತಿ ಇದ್ಬಿಡುತ್ತೆ. ಹಾಗಾಗಿ ಈ ಸಬ್ಜೆಕ್ಟ್ ಅನ್ನೋದು ಏನು, ನಮ್ದು ಹಣದ ಸಬ್ಜೆಕ್ಟ್ ಆಗಿರೋದ್ರಿಂದ ಅದನ್ನ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾಗಿದ್ರು ನಾವು ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಅವರು ನಮ್ಮ ಸಬ್ಜೆಕ್ಟ್ ಅನ್ನು ಪಡೆಯೋದಕ್ಕೆ ರೆಡಿ ಆಗಿದ್ರೆ ನಾವು ಮಾಡೋದಕ್ಕೂ ರೆಡಿ ಆಗಿರ್ತೀವಿ. ಓಕೆ ಗುರುಜಿ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಗುಲ್ಬರ್ಗದಿಂದ ಗುರಪ್ಪ ಕೇಳ್ತಾ ಇದ್ದಾರೆ, ಗುರುಗಳೇ, ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೇನೆ. ನಿಮ್ಮ ಧ್ಯಾನದ ವಿಡಿಯೋ 1 ತಿಂಗಳಿಂದ ಕೇಳಿ ಮಲಗ್ತಿದ್ದೇನೆ. ಪ್ರತಿದಿನ ಯಾವುದಾದ್ರೂ ಒಂದು ರೂಪದಲ್ಲಿ ನಂಗೆ ಹಣ ಸಿಗ್ತಾ ಇದೆ. ನಿಮ್ಮ ಧ್ವನಿಯನ್ನ ಕೇಳಿದಾಗ್ಲೆಲ್ಲ ನಂಗೆ ಖುಷಿ ಆಗತ್ತೆ. ಗುರುಗಳೇ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ನಿಮ್ಗೆ. ಅವ್ರಿಗೂ ಒಳ್ಳೇದಾಗ್ಲಮ್ಮ, ಯೂನಿವರ್ಸ್ ಅವ್ರಿಗೆ ಒಳ್ಳೇದಾಗ್ಲಿ. ಅವ್ರಿಗೆ ಇನ್ನೂ ದುಡ್ಡು ಸಂಪತ್ತು ಎಲ್ಲ ಬರ್ಲಿ. ಅವ್ರ ಕುಟುಂಬವೆಲ್ಲನೂ ಆರೋಗ್ಯ, ಆನಂದ, ಸಂತೋಷ, ಸಮೃದ್ಧಿಯಿಂದ ಬಾಳಲಿ. ಅವರು ಸುಖ ಸಾಗರದಲ್ಲಿ ಯಾವಾಗ್ಲೂ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತಾ ಇದ್ದೀನಿ. ಅವರಿಗೆ ಇನ್ನೂ ಹೆಚ್ಚಿನ ಒಂದು ಅವಕಾಶಗಳು ಬರ್ಲಿ, ದುಡ್ಡು ಬರುವಂತ ಅವಕಾಶಗಳು ಬರ್ಲಿ ಅಂತ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೀನಿ. ಗುರುಗಳೇ, ಈಗ ಮುಂದಿನ ಪ್ರಶ್ನೆ, ಗುಲ್ಬರ್ಗದಿಂದ ಅಂದ್ರೆ ಅಲ್ಲೊಂದು ಪಕ್ಕದ ಹಳ್ಳಿಯಿಂದ ಮೋನಪ್ಪ. ನಾನು ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ ಗುರುಗಳೇ. ನಿಮ್ಮಲ್ಲಿ ಒಂದು ಶಕ್ತಿ ಇದೆ. ನಾನು ಗವಿ ಸಿದ್ಧಲಿಂಗನ ಭಕ್ತ. ನೀವು ವಿಡಿಯೋಗಳನ್ನ ಮಾಡಿ ಗುರುಗಳೇ, ಕ್ಲಾಸ್ಗಳನ್ನ ಮಾಡಿ ಗುರುಗಳೇ. ನಮ್ಮಂತ ಎಷ್ಟೋ ಜನಕ್ಕೆ ಒಳ್ಳೇದಾಗುತ್ತೆ. ನಿಮಗೆ ಶರಣು ಶರಣು ಅಂತ ಹೇಳ್ತಿದ್ದಾರೆ ಗುರುಗಳೇ. ಅಮ್ಮ, ನಾವು ನೆಕ್ಸ್ಟ್ ವಿಡಿಯೋಗಳನ್ನ ಕಂಟಿನ್ಯೂ ಮಾಡ್ತೀವಿ. ಆ ವಿಡಿಯೋಗಳನ್ನ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ಅವ್ರಿಗಿನ್ನೂ ಸಬ್ಜೆಕ್ಟು ತುಂಬಾ ಈಸಿಯಾಗಿ ಅರ್ಥ ಆಗ್ಬೇಕು. ಈ ಯೂನಿವರ್ಸಲ್ ಸಬ್ಜೆಕ್ಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ತುಂಬಾ ಸೀಕ್ರೆಟ್ ಆದಂತ ಸಬ್ಜೆಕ್ಟ್ ಇದು. ಈ ಸಬ್ಜೆಕ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ದಿನಗಳು ಹಿಡಿಯುತ್ತೆ. ಮತ್ತೆ ಅವರಿಗೆ ಒಂದು ಜ್ಞಾನ, ಯೋಗ ಅನ್ನೋದಿದ್ರೆ ಮಾತ್ರನೇ, ಅಂಥವ್ರಿಗೆ ಮಾತ್ರನೇ ಅರ್ಥ ಆಗುತ್ತೆ ಆ ಸಬ್ಜೆಕ್ಟು. ಅಂಥದ್ರಲ್ಲಿ
ಅವ್ರೇನೋ ನಮ್ಮ ವಿಡಿಯೋಗಳನ್ನ ನೋಡಿ ಸ್ವಲ್ಪ ಸಬ್ಜೆಕ್ಟ್ ಅನ್ನ ತಿಳ್ಕೊಂಡಿದ್ದಾರೆ, ಆ ಜ್ಞಾನವನ್ನ ಪಡೆದಿದ್ದಾರೆ. ಆ ಜ್ಞಾನವನ್ನ ಪಡೆದು ವಿಡಿಯೋಗಳು ಬೇಕು ಅಂತ ಕೇಳ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಖುಷಿ ಬೀಳ್ಬೇಕು. ಹಂಗಾಗಿ ಅವ್ರಿಗೂ ಒಳ್ಳೇದಾಗ್ಲಿ, ಅವ್ರಿಗೆ ದುಡ್ಡು ಸಂಪತ್ತು ಐಶ್ವರ್ಯ ಬರ್ಲಿ, ಅವರು ಕುಟುಂಬದಲ್ಲಿ ಸುಖ ಸಂಸಾರದಲ್ಲಿ ಯಾವಾಗ್ಲೂ ಆನಂದವಾಗಿ ಜೀವಿಸ್ಲಿ ಅಂತ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಮ್ಮ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಈಗ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಚಾಕ್ಲೇಟ್ ಬಾಗ್ಲೂರ್ನಿಂದ ರಮೇಶ್ ಕೇಳ್ತಾ ಇದ್ದಾರೆ, ಮೆಡಿಟೇಷನ್ ಬಗ್ಗೆ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ಕೊಡಿ ಗುರುಜಿ. ಮೆಡಿಟೇಷನ್ ಅಂದ್ರೆ ಇದು ಯಾವ ರೀತಿ ಅಂತಂದ್ರೆ, ನಮ್ಮ ಸಬ್ಜೆಕ್ಟ್ ಅಲ್ಲಿ ಇದೊಂದು ಸಮುದ್ರದಂತ ಸಬ್ಜೆಕ್ಟ್ ಇದು. ಏನು ಮೆಡಿಟೇಷನ್ ಅನ್ನೋದ್ರ ಬಗ್ಗೆನೆ ನಾವು ಸುಮಾರು ಮಾತನಾಡಿದ್ರೆ ಒಂದು ತಿಂಗಳು ಬೇಕಾಗಿದ್ರೆ ಅದ್ರ ಬಗ್ಗೆನೆ ನಾವು ಮಾತನಾಡ್ಬೋದು, ಕಂಟಿನ್ಯೂ ಆಗಿ ಮಾತಾಡ್ಬೋದು, ಅಷ್ಟು ಸಬ್ಜೆಕ್ಟ್ ಇರುತ್ತೆ. ಈಗ ಧ್ಯಾನದಲ್ಲಿ ಸುಮಾರು ಹಲವಾರು ರೀತಿಗಳಿರುತ್ತೆ. ಇವಾಗ ಮೆಡಿಟೇಷನ್ ಅಂದ ತಕ್ಷಣನೇ ಅದರಲ್ಲಿ ಹಲವಾರು ರೀತಿಗಳಿದೆ, ಬಗೆಗಳಿದೆ. ಅದರಲ್ಲಿ ನಮಗೆ ಯಾವುದು ಬೇಕು ಅದನ್ನ ನಾವು ಆಯ್ಕೆ ಮಾಡ್ಕೊಬೇಕು. ಈಗ ನಮ್ಮ ಸಬ್ಜೆಕ್ಟ್ ಅಲ್ಲಿ ಮೆಡಿಟೇಷನ್, ಯಾವ ಮೆಡಿಟೇಷನ್ ನಾವು ಮಾಡಬೇಕು ಅಂತಂದ್ರೆ, ಇದು ನಮ್ಮ ಸಬ್ಜೆಕ್ಟ್ ಹಣದ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮನಿ ಮೆಡಿಟೇಷನ್ ಮಾತ್ರನೇ ಮಾಡಬೇಕು. ಆ ಮನಿ ಮೆಡಿಟೇಷನ್ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಈಗ ನೋಡಿ ಮೆಡಿಟೇಷನ್ಗಳಲ್ಲಿ ಅನೇಕ ವಿಧಗಳಿದೆ ಅಂತ ಹೇಳಿದೆ. ಅದರಲ್ಲಿ ಈಗ ನಾವು ಒಂದು ಮೆಡಿಟೇಷನ್ ಅನ್ನ ನಾವು ಆಲ್ರೆಡಿ ಇವಾಗ ಮನಿ ಮಂತ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ವಾಯ್ಸ್ ನಲ್ಲೇ ಮಾಡಿಬಿಟ್ಟಿದ್ದೇವೆ. ಈಗ ಮೆಡಿಟೇಷನ್ ಮ್ಯೂಸಿಕ್ ಅದನ್ನ ಅವರು ಉದಯ ಅಂದ್ರೆ ಬೆಳಿಗ್ಗೆ ಸಂಜೆ ನೈಟ್ ಮಲಗೋವಾಗ ಅದನ್ನ ಕೇಳ್ತಾ ಇದ್ರೆ, ಕೇಳಬೇಕು ಅಂದ್ರೆ ಮಾಮೂಲಿಯಾಗಿ ನೀವು ಕುಳಿತುಕೊಂಡು ಕೇಳೋದಕ್ಕೂ ಈ ಧ್ಯಾನದ ರೂಪದಲ್ಲಿ ಕೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಅವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ಉತ್ತರದ ಕಡೆ ಮುಖ ಹಾಕ್ಬೇಕು. ಫಸ್ಟ್ ಉತ್ತರದ ಕಡೆ ಮುಖ ಹಾಕಿ ಕೆಳಗಡೆಗೆ ಬೇಕಾದ್ರೆ ಅವರು ಆಸನ ಹಾಕೊಂಡ್ಲಿ, ಇಲ್ಲ ಅಂತಂದ್ರೆ ಹಾಗೆ ಕುತ್ಕೊಂತೀನಿ ಅಂದ್ರೂ ಪರವಾಗಿಲ್ಲ, ಇಲ್ಲ ಚೇರ್ ಮೇಲೆ ಕುತ್ಕೊಂಡು ಮಾಡ್ತೀನಿ ಗುರುಗಳೇ ಅಂದ್ರೂ ಪರವಾಗಿಲ್ಲ. ಅವ್ರು ಎಲ್ಲಾದ್ರೂ ಕುತ್ಕೊಂಡಿರ್ಲಿ, ಮುಖ ಮಾತ್ರ ಉತ್ತರದ ಕಡೆನೆ ಇರ್ಬೇಕು. ಓಕೆನಾ? ಅವರು ಉತ್ತರದ ಕಡೆ ಮುಖ ಹಾಕೊಂಡು ಬೆನ್ನು ಮೂಳೆಯನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡಿರ್ಬೇಕು. ಬೆನ್ನು ಮೂಳೆಯನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಈ ಕೈಗಳನ್ನ ಈ ರೀತಿಯಾಗಿ ಬೆರೆಸ್ಬೇಕು. ಈ ರೀತಿಯಾಗಿ ಬೆರೆಸಿದಾಗ ಏನಾಗುತ್ತಂದ್ರೆ ನಮ್ಮ ಅಂತರ್ಶಕ್ತಿ ಹೊರಗಡೆ ಹೋಗೋದಿಲ್ಲ. ಹಾಗಾಗಿ ಅವರು ಮೆಡಿಟೇಷನ್ ಮಾಡುವ ವಿಧಾನವನ್ನ ತಿಳಿಸ್ಕೊಡಿ ಅಂತಂದಿದ್ದಾರೆ, ಅದಕ್ಕೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಹಂಗಾಗಿ ಈ ಬೆರಳುಗಳನ್ನ ಸೇರಿಸಿದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಅಂತರ್ಶಕ್ತಿ ನಮ್ಮೊಳಗಡೆನೆ ಇರುತ್ತೆ. ಹಾಗಾಗಿ ಯಾವಾಗ ಆ ಮೆಡಿಟೇಷನ್ ಮ್ಯೂಸಿಕ್ ಅನ್ನ ನಮ್ಮ ಕಿವಿಗಳಿಗೆ ಹಾಕೊಂಡು ನಾವು ಕೇಳ್ತೀವೋ ಆಗೇನಾಗುತ್ತೆ ಅಂತಂದ್ರೆ ನಮಗೆ ಅನೇಕ ದಾರಿಗಳು ಅನ್ನೋದು ಏನು, ಈಗ ದುಡ್ಡಿನ ಬಗ್ಗೆ ನಮ್ಗೆ ಯಾವ್ದೋ ದುಡ್ಡು ಬರ್ತಾ ಇರೋದಿಲ್ಲ, ಅದು ಆಟೋಮೆಟಿಕ್ ಆಗಿ ಆ ರೂಟ್ಸ್ ಎಲ್ಲ ಓಪನ್ ಆಗ್ಬಿಡುತ್ತೆ. ಹಂಗಾಗಿ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಉತ್ತರದ ಕಡೆ ಮುಖ ಹಾಕ್ಬೇಕು, ಸ್ಟ್ರೈಟ್ ಆಗಿ ಬೆನ್ನು ಮೂಳೆಯನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡಿರ್ಬೇಕು, ಮತ್ತೆ ಕಣ್ಣನ್ನ ಮುಚ್ಚಿರ್ಬೇಕು, ಮತ್ತೆ ಮೆಡಿಟೇಷನ್ ಮ್ಯೂಸಿಕ್ ಅನ್ನು ಹಾಕೊಂಡು ಕೈಗಳನ್ನ ಜೋಡಿಸ್ಕೊಂಡು ಸೈಲೆಂಟ್ ಆಗಿ ಕಣ್ಣು ಮುಚ್ಕೊಂಡು ಅದನ್ನ ಕೇಳಬೇಕು. ಇದೇ ಮೆಡಿಟೇಷನ್ ಪದ್ಧತಿ. ಈ ಪದ್ಧತಿಯನ್ನ ಅವ್ರು ಸರಿಯಾಗಿ ಉಪಯೋಗಿಸ್ಕೊಂಡು ಕರೆಕ್ಟಾಗಿ 21 ದಿವಸ ಮಾಡಿದ್ದೇ ಆದ್ರೆ ಅದರ ರಿಸಲ್ಟ್ ಅನ್ನೋದು ಅವ್ರಿಗೆ 100% ಸಿಗುತ್ತೆ. ಅಷ್ಟು ನಾವು ಗ್ಯಾರಂಟಿ ಆಗಿ ಹೇಳ್ಬೋದು. ಯಾಕೆಂತಂದ್ರೆ ನಮ್ಮ ಧ್ವನಿಯಲ್ಲಿ ಮಾಡಿದಂತ ಮನಿ ಮೆಡಿಟೇಷನ್ ಮ್ಯೂಸಿಕ್ ಏನಿದೆ 100% ರಿಸಲ್ಟ್ ಅನ್ನ ಕೊಡುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. 100% ರಿಸಲ್ಟ್ ಕೊಡುತ್ತೆ. ಅದಕ್ಕೆ ಸಮಯ ಇಂಪಾರ್ಟೆಂಟ್. ಅಂದ್ರೆ ನೀವು ಬೆಳಗ್ಗೆ ಯಾವ ಸಮಯದಲ್ಲಿ ಮಾಡ್ತಾ ಇರ್ತೀರಾ, ರಾತ್ರಿ ಯಾವ ಸಮಯದಲ್ಲಿ ಮಾಡ್ತಾ ಇರ್ತೀರಾ, ಅದನ್ನ ನೆಕ್ಸ್ಟ್ ಡೇನು ಅದೇ ಸಮಯಕ್ಕೆ ಮಾಡ್ಬೇಕು. ಆ ರೀತಿಯಾಗಿ 21 ದಿವಸ ಕರೆಕ್ಟ್ ಆಗಿ ಮಾಡಿದ್ದೆ ಆದ್ರೆ ನಿಮ್ಗೆ 100% ರಿಸಲ್ಟ್ ಬರುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಧನ್ಯವಾದಗಳು ಗುರುಜಿ. ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ತಾ ಇದ್ದೀರಿ. ಸೊ ಅವರು ಕೂಡ ಇದು ಯೂಸ್ಫುಲ್ ಅಂತ ಹೇಳಿ ಭಾವಿಸ್ತಾ, ಧನ್ಯವಾದಗಳು ಗುರುಜಿ. ತುಂಬಾ ಅದ್ಭುತವಾಗಿ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ, ಯೂಸ್ಫುಲ್ ಅಂತ ಹೇಳಿ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ತೆ ಅಮ್ಮ. ಸರ್ವೇ ಜನ ಸುಖಿನೋ ಭವಂತು.